ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಎಕ್ನೆ ಸ್ಟಾರ್ ಸೋಪ್ ಬಗ್ಗೆ. ಎಕ್ನೆ ಸ್ಟಾರ್ ಸೋಪ್ ಅಂದ್ರೆ ಏನು, ಅದರೊಳಗಡೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಿರ್ತೈತಿ, ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು, ಮತ್ತೆ ನೀವು ಇದನ್ನ ಎಷ್ಟು ಹೊತ್ತು ಯೂಸ್ ಮಾಡಬಹುದು, ಇದನ್ನ ಹಚ್ಕೊಳ್ಳೋದ್ರಿಂದ ನಿಮ್ಗೆ ಸೈಡ್ ಎಫೆಕ್ಟ್ ಏನೇನು ಆಗ್ಬಹುದು, ಯಾರು ಇದರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮತ್ತೆ ಮುಂಜಾಗ್ರತೆ ಏನ್ ತಗೋಬೇಕ್ರಿ ನೀವು ಸೋಪ್ ಯೂಸ್ ಮಾಡೋದಕ್ಕಿಂತ ಮುಂಚೆ, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ಎಕ್ನೆ ಸ್ಟಾರ್ ಸೋಪ್ ನೋಡ್ರಿ, ಇದು ಒಂದು ಎಲೋಪತಿಕ್ ಸೋಪ್. ಪ್ರಮುಖತಾಗಿ ಇದನ್ನ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಏನರ ಮಖದಾಗ ಎಕ್ನೆ, ಅದಕ್ಕ ಪಿಂಪಲ್ಸ್ ಅಂತ ಕಳೀತಾರ್ರಿ. ಮೊಡವೆಗಳು ಏನಂತಾರ ನೋಡ್ರಿ, ನಿಮ್ಗೆ ಅದು ಪಿಂಪಲ್ಸ್ ಸಮಸ್ಯೆ ಆಗೈತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಿರ್ತಾರ. ಆ ಪಿಂಪಲ್ಸ್ ನಿಮ್ಮ ಮಖದಾಗರ ಆಗಿರ್ಬೋದು, ಬೆನ್ನಾಗ ಆಗಿರ್ಬೋದು, ಎದೆಯಾಗ ಆಗಿರ್ಬೋದು, ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರ. ಮತ್ತೆ ಪಿಂಪಲ್ಸ್ ಸಂಬಂಧ ನಿಮ್ದು ಮಖದ ಮೇಲೆ ಲೈಟ್ ಆಗ ತ್ವಚದ ಮೇಲೆ ಬಾವು ಬಂದಿರ್ತೈತಿ, ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ಮ ಫೇಸ್ನಾಗ ಏನಾರ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಆಗ್ಯಾವಂದ್ರ, ಅಲ್ಲಿ ಏನಾರ ಕಪ್ಪಾಗ ಸಣ್ಣ ಸಣ್ಣ ಪಿಂಪಲ್ಸ್ ಕೆಲವೊಂದ್ಸತಿ ಹೋಗಾದ್ಮೇಲೆ ಅಲ್ಲಿ ಕಲಿ ಉಳ್ಕೊಂಡ್ಬಿಟ್ಟಿರ್ತಾವ ನೋಡ್ರಿ, ಕರ್ರನು ಬೆಳ್ಳನು ಅವು ಏನಾರ ಕಲಿ ಉಳ್ಕೊಂಡವ ಅಂದ್ರ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ಓವರ್ ಆಲ್ ನಿಮ್ ತ್ವಚ ಏನೈತಿ ನೋಡ್ರಿ, ಅದ್ರ ಸ್ವಾಸ್ಥ್ಯ ಕಾಪಾಡ್ಲಿಕ್ಕೆ ಈ ಸೋಪ್ ಕೆಲಸ ಮಾಡ್ತೈತ್ರಿ. ಈಗ ಈ ಸೋಪದ ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರ ನೋಡ್ರಿ, ಈ ಸೋಪ್ ಒಳಗೆ ಏನೇನ್ ಇರ್ತೈತಿ ಅಂದ್ರ, ಒಂದೇದ್ ನೋಡ್ರಿ, ಇದ್ರೊಳಗ ಬೆಂಜಾಯಿಲ್ ಪ್ಯಾರಾಕ್ಸೈಡ್ ಇರ್ತೈತ್ರಿ. 2.5% ವೇಟ್ನ್ಯಾಗ ಬೆಂಜಾಯಿಲ್ ಪ್ಯಾರಾಕ್ಸೈಡ್ ಇರ್ತೈತ್ರಿ. ಟೋಟಲ್ ಸೋಪಿನ ಎಷ್ಟು ವೇಟ್ ಐತಿ ಅದ್ರಾಗ 2.5% ಬೆಂಜಾಯಿಲ್ ಪ್ಯಾರಾಕ್ಸೈಡ್ ಇರ್ತೈತಿ. ಬೆಂಜಾಯಿಲ್ ಪ್ಯಾರಾಕ್ಸೈಡ್ ಯಾವ ಕ್ಲಾಸ್ ಆಫ್ ಮೆಡಿಕೇಶನ್ಸ್ ಬಿಲಾಂಗ್ ಆಗುತ್ತಂದ್ರ ಟಾಪಿಕಲ್ ಆಂಟಿಬಯೋಟಿಕ್ ಅಂತಾರ್ರಿ. ಸೊ ಟಾಪಿಕಲ್ ಆಂಟಿಬಯೋಟಿಕ್ ಏನ್ ಮಾಡ್ತೈತಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಅಲ್ಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಏನಿರ್ತೈತಿ ಅದನ್ನ ಕಡಿಮೆ ಮಾಡ್ತೈತಿ. ಇಲ್ಲ ಅಲ್ಲಿ ಬ್ಯಾಕ್ಟೀರಿಯಾ ಅನ್ಕೊಂಡಾಕಿ ನಿಮ್ಗೆ ಏನ್ ಸಮಸ್ಯೆ ಆಗ್ತಿರ್ತದೆ ನೋಡ್ರಿ, ಅದನ್ನ ಆರಾಮ್ ಮಾಡ್ಲಿಕ್ಕೆ ಕೆಲಸ ಮಾಡ್ಕೊಡ್ತೈತಿ. ಅದನ್ನ ಬಿಟ್ಟು ಇದ್ರೊಳಗೆ ಸೋಪ್ ನೂಡಲ್ಸ್ ಇರ್ತೈತಿ, ಸೋಪ್ ನೂಡಲ್ ಬೇಸ್ ಇರ್ತೈತಿ ಅವಶ್ಯಕತೆ ಅನುಸಾರ. ಮತ್ತೆ ಇದ್ರೊಳಗೆ ಪರ್ಫ್ಯೂಮ್ ಹಾಕಿರ್ತಾರ್ರಿ ಒಳ್ಳೆ ಸ್ಮೆಲ್ಗೋಸ್ಕರ, ಅದು ಅವಶ್ಯಕತೆ ಅನುಸಾರ ಎಷ್ಟು ಬೇಕಷ್ಟು ಹಾಕಿರ್ತಾರ. ಮತ್ತೆ ಇದನ್ನ ಸೋಪಿಗೆ ಕಲರ್ ಕೊಡ್ಲಿಕ್ಕೆ ಇದ್ರೊಳಗ ಟೈಟೇನಿಯಂ ಡೈಆಕ್ಸೈಡ್ ಇಂಡಿಯನ್ ಫಾರ್ಮಕೋಪಿಯ ಪ್ರಕಾರ ಹಾಕಿರ್ತಾರ್ರಿ. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈ ಸೋಪ್ ಯಾವ ರೀತಿ ನೀವು ಯೂಸ್ ಮಾಡಬಹುದು. ಸೊ ನೋಡ್ರಿ, ಮೊದ್ಲ ನಿಮ್ದು ಮಖ ಏನೈತೆ ಅದಕ್ಕೆ ಸ್ವಲ್ಪ ಚಂದಾಗ ನೀರ್ ಹಾಕೊಂಡು ಅದನ್ನ ಮೊದ್ಲು ತೊಳ್ಕೊಂಡ್ಬಿಡ್ರಿ. ಉಗುರು ಬೆಚ್ಚ ನೀರಾಗಿರ್ಬೋದು, ನಾರ್ಮಲ್ ನೀರಾಗಿರ್ಬೋದು, ಹಂಗ ಸ್ವಲ್ಪ ಚಂದಾಗ ಮಖಕ್ಕೆ ನೀರ್ ಹಾಕೊಂಡ್ಬಿಡ್ರಿ. ನೀರ್ ಹಾಕೊಂಡು ಆದ್ಮೇಲೆ ನಿಮ್ಗೆ ಎಲ್ಲೆಲ್ಲಿ ಪಿಂಪಲ್ಸ್ ಆಗ್ಯಾವ ನೋಡ್ರಿ, ಅಲ್ಲಿ ಚಂದಾಗ ಸೋಪ್ ಹಚ್ಕೊಂಡು ಸರ್ಕ್ಯುಲರ್ ಮೋಷನ್ ಚಂದಾಗ ಮಸಾಜ್ ಮಾಡ್ಕೊರಿ. ಮೊದ್ಲು ಸೋಪ್ ಹಚ್ಕೊಂಡು ಚಂದಾಗ ಮಖಕ್ಕೆ ತಿಕ್ಕೋರಿ. ಅದಾದ್ಮೇಲೆ ಕೈಲಿ ಎಲ್ಲೆಲ್ಲಿ ನಿಮ್ಗೆ ಮಖದ ಪಿಂಪಲ್ಸ್ ಆಗ್ಯಾವ ನೋಡ್ರಿ, ಅಲ್ಲಿ ಚಂದಾಗ ಕೆಲವೊಂದು ಅರ್ಧ ನಿಮಿಷ ಆಗಿರ್ಬೋದು, 1 ನಿಮಿಷ ಆಗಿರ್ಬೋದು, ಚಂದಾಗ ಅಲ್ಲೇ ತಿಕ್ಕೋರಿ, ಮಸಾಜ್ ಮಾಡ್ಕೋರಿ. ಸೊ ಮಸಾಜ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ, ಮಸಾಜ್ ಮಾಡ್ಕೊಂಡಾದ್ಮೇಲೆ ಇಮಿಡಿಯೇಟ್ಲಿ ನೀವು ಮಖಕ್ಕೆ ಹೊಳ್ಳಿ ನೀರ್ ಹಾಕೊಂಡ್ ತಕೊಂಡ್ ಬಿಡ್ಬೇಡ್ರಿ. ಅದು ಅಲ್ಲೇ ಸೋಪಿಂದು ಲೆದರ್ ನಿಮ್ ಮಖದಾಗ ಏನಿರ್ತೈತಿ ನೋಡ್ರಿ, ಅದನ್ನ ಅರ್ಧ ನಿಮಿಷ 1 ನಿಮಿಷ ಮಟ ನಿಮ್ ಮಖದ ಮೇಲೆ ಇರ್ಲಿಕ್ಕೆ ಕೊಡಿ. ಯಾಕಂದ್ರ ತ್ವಚ ಅದನ್ನ ಹಿಂಕೋಬೇಕ್ರಿ. ಅದನ್ನ ನೀವು ಇಮಿಡಿಯೇಟ್ಲಿ ಮಸಾಜ್ ಮಾಡ್ಕೊಂಡಾದ್ಮೇಲೆ ಪಟಕ್ ಅಂತ ತಕೊಂಡ್ಬಿಟ್ರೆ ಅದು ನಿಮ್ಗೆ ಅಷ್ಟು ರಿಸಲ್ಟ್ ಸಿಗಂಗಿಲ್ಲ. ಸೊ ಅರ್ಧ ಅಲ್ಲಿಂತ್ರ 1 ನಿಮಿಷ ಮಟ ಅದನ್ನ ಬಿಟ್ಟಾದ್ಮೇಲೆ ಮತ್ತೆ ನೀವು ನೀರ್ ಹಾಕೊಂಡು ಚಂದಾಗ ಮಖ ತೊಳ್ಕೊಂಡ್ಬಿಡ್ರಿ. ತೊಳ್ಕೊಂಡಾದ್ಮೇಲೆ ಮೆತ್ತನ್ ಟಾವಲ್ ತಗೊಂಡು ಚಂದಾಗ ಮಖವನ್ನು ಒರೆಸ್ಕೊಂಡ್ಬಿಡ್ರಿ. ಸೊ ಈ ರೀತಿ ನೀವು ಇದನ್ನ ಸೋಪು ಬಳಸಬಹುದು. ಸೊ ಈ ಸೋಪ್ ನೋಡ್ರಿ, ನೀವು ದಿನಕ್ಕೆ 1 ಹೊತ್ತು, 2 ಹೊತ್ತು, 3 ಹೊತ್ತು ಕೂಡ ಉಪಯೋಗ ಮಾಡಬಹುದು. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಬಳಸಕ್ ಹೇಳಾವಂತಾರ ಆ ರೀತಿ ಕೂಡ ಉಪಯೋಗ ಮಾಡಬಹುದು. ನೋಡ್ರಿ, ನಿಮ್ಗ ಪಿಂಪಲ್ಸ್ ಏನಾರ ಸಮಸ್ಯೆ ಐತಂದ್ರ ಡಾಕ್ಟರ್ ನಿಮ್ಗ ಈ ಸೋಪ್ ಜೊತೆಗೆ ಸಪೋರ್ಟಿವ್ ಮೆಡಿಕೇಶನ್ಸ್ ಕೊಟ್ಟಿರ್ತಾರ್ರಿ. ಅದು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇಲ್ಲ ಯಾವ್ದಾರ ಕ್ರೀಮ್ ಆಗಿರ್ಬೋದು, ಅವನ್ನೆಲ್ಲ ಕೊಡ್ತಾರ್ರಿ. ಅವೆಲ್ಲ ಕಾಂಬಿನೇಷನ್ನಾಗ ಒಳ್ಳೆ ರೀತಿ ಅಂತ ವರ್ಕ್ ಆದ್ರ ನಿಮ್ಗ ಲಘುನ ರಿಸಲ್ಟ್ ಸಿಗ್ತೈತ್ರಿ, ನಿಮ್ ಸಮಸ್ಯೆ ಲಘುನ ಪರಿಹಾರ ಆಗ್ತೈತಿ. ಈಗ ಮಾತಾಡೋಣ, ನೀವೇನ್ರ ಇದನ್ನ ಬಳಸಾಕ ಕುಂತೀರಂದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಏನೇನ್ ಆಗ್ಬೋದು. ಒಂದೇದ್ ನೋಡ್ರಿ, ನಿಮ್ ತ್ವಚದಾಗ ಇರಿಟೇಷನ್ ಆಗ್ಬೋದು, ನಿಮ್ ತ್ವಚದ ಮೇಲೆ ರ್ಯಾಶಸ್ ಆಗ್ಬೋದು, ಮತ್ ನಿಮ್ ತ್ವಚ ಅಲ್ಲೇ ಉರ್ದಂಗ್ ಆಗುತ್ತೈತಿ, ಇಲ್ಲ ತ್ವಚದ ಮೇಲೆ ಬಾವು ಬರ್ಬೋದು. ಮತ್ ನೀವ್ ಎಲ್ಲಿ ಇದನ್ನ ಹಚ್ಚ ಅಂತ ನೋಡ್ರಿ, ಅಲ್ಲಿ ಬಹಳ ಜಾಸ್ತಿ ನಿಮ್ಗ ಕೆರೆತ ಆಗ್ಬೋದು, ಇಲ್ಲ ತ್ವಚ ಬಹಳ ಅಲ್ಲಿ ಒಣಗಾಕ್ ಸ್ಟಾರ್ಟ್ ಆಗ್ಬೋದು, ಡ್ರೈನೆಸ್ ಬರ್ಬೋದ್ರಿ. ಸೊ ಇವೆಲ್ಲ ಇದ್ರ ಸೈಡ್ ಎಫೆಕ್ಟ್ ರೀ. ಸೈಡ್ ಎಫೆಕ್ಟ್ಸ್ ನೋಡ್ರಿ, ಪ್ರತಿ ಒಬ್ರಿಗೆ ಇದನ್ನ ಯೂಸ್ ಮಾಡಿದಾಗ ಎಲ್ಲರಿಗೂ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಏನೇನ್ ಆಗುತ್ತಂತ ನಾನು ನಿಮ್ಗೆ ತಿಳಿಸ್ಬಿಟ್ಟಿನಿ. ಈಗ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಈ ಸೋಪ್ ಒಳಗೆ ಏನ್ ಇಂಗ್ರೀಡಿಯೆಂಟ್ ಇರ್ತೈತಿ, ಬೆಂಜಾಯಿಲ್ ಪ್ಯಾರಾಕ್ಸೈಡ್ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಆ ಕಂಟೆಂಟ್ ನಿಮ್ಗೆ ಏನಾರ ಆಗಿ ಬರಂಗಿಲ್ಲ ಅಂದ್ರೆ ಈ ಸೋಪ್ ಅನ್ನು ಬಳಸ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಈಗ ಇದ್ರದ್ದು ಮುಂಜಾಗ್ರತೆ ನೀವ್ ಏನ್ ತಗೋಬೇಕು ಈ ಸೋಪ್ ಯೂಸ್ ಮಾಡೋದಕ್ಕಿಂತ ಮುಂಚೆ ನೋಡ್ರಿ, ಸೋಪ್ ಮಖಕ್ಕೆ ಹಚ್ತಿರಲ್ಲ
ಆ ಹೊತ್ನ್ಯಾಗ ಈ ಸೋಪು ನಿಮ್ಮ ಕಣ್ಣು ಒಳಗೆ ಹೋಗ್ಬಾರ್ದು ನೋಡ್ರಿ. ಕಣ್ಣಿನೊಳಗೆ ಏನಾರ ಹೋದ್ರೆ ಬಹಳ ಇರಿಟೇಷನ್ ಇದು ನಿಮ್ಗೆ ಮಾಡಬಹುದು. ಈ ಸೋಪದ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರ ಇದು ನೋಡ್ರಿ ನಿಮ್ಗೆ 105 ರೂಪಾಯಿ, 105 ರುಪೀಸ್ನಾಗ 75 ಗ್ರಾಮ್ ಸೋಪ್, 75 ಗ್ರಾಮ್ ಸೋಪ್ ಸಿಗ್ತೈತ್ರಿ ಎಕ್ನೆ ಸ್ಟಾರ್ ಸೋಪ್. ಈಗ ಇದ್ರ ಅವೈಲೇಬಿಲಿಟಿ ಎಲ್ಲಿಂದ ನೀವು ಇದನ್ನ ಪಡ್ಕೋಬಹುದು ಅಂತ ನೋಡ್ರಿ, ನಿಮ್ ಕಡೆ ನಿಮ್ಗೆ ಡಾಕ್ಟರ್ ಬರ್ದಂತ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಪಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿಗೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕ್ರಿ. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.